ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸೆಮಿಫೈನಲ್ ಪಂದ್ಯದಲ್ಲಿ ಏನೇನಾಯಿತು ಎಂಬುದನ್ನು ಟಾಪ್ 5 ಮೂಮೆಂಟ್ಗಳ ಮೂಲಕ ತಿಳಿಯೋಣ. ನಂಬರ್ 1, ಮೊದಲು ಬ್ಯಾಟಿಂಗ್ ಮಾಡಲು ಆಸ್ಟ್ರೇಲಿಯಾ ಬರುತ್ತದೆ ಹಾಗೂ ಟ್ರಾವಿಸ್ ಹೆಡ್ ಭಾರತದ ಬೌಲರ್ಗಳನ್ನು ಬೆವರಿಳಿಸಿ 39 ರನ್ ಗಳಿಸುತ್ತಾರೆ. ಆದರೆ ನಂತರ ವರುಣ್ ಚಕ್ರವರ್ತಿ ಅವರ ಬಾಲ್ ಮತ್ತು ಶುಭ್ಮನ್ ಗಿಲ್ ಅವರ ಈ ಅದ್ಭುತವಾದ ಕ್ಯಾಚ್ ಹೆಡ್ ಅನ್ನು ಔಟ್ ಮಾಡಿತು. ಇವರ ಹೊರತಾಗಿ ಸ್ಟೀವ್ ಸ್ಮಿತ್ 73 ರನ್ ಮತ್ತು ಅಲೆಕ್ಸ್ ಕ್ಯಾರಿ 61 ರನ್ ಗಳಿಸಿ ಆಸ್ಟ್ರೇಲಿಯಾದ ಟೋಟಲ್ ಅನ್ನು 264 ರನ್ಗಳಿಗೆ ತಲುಪಿಸಿದರು. ನಂಬರ್ 2, ಭಾರತೀಯ ಬೌಲರ್ಗಳ ಬಗ್ಗೆ ಮಾತನಾಡಿದರೆ ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ತಲಾ 1 ವಿಕೆಟ್, ವರುಣ್ ಚಕ್ರವರ್ತಿ ಮತ್ತು ರವೀಂದ್ರ ಜಡೇಜಾ ತಲಾ 2 ವಿಕೆಟ್ ಮತ್ತು ಮೊಹಮ್ಮದ್ ಶಮಿ 3 ವಿಕೆಟ್ ಪಡೆದರು. ನಂಬರ್ 3, ನಂತರ ಬ್ಯಾಟಿಂಗ್ ಮಾಡಲು ಬಂದ ಭಾರತ 43 ರನ್ಗಳಿಗೆ ತನ್ನ ಇಬ್ಬರು ಓಪನರ್ಗಳನ್ನು ಕಳೆದುಕೊಂಡಿತು. ಇದರಿಂದ ಆಸ್ಟ್ರೇಲಿಯಾ ಉತ್ತಮವಾದ ಕಂಬ್ಯಾಕ್ ಮಾಡಿತು. ನಂಬರ್ 4, ಆದರೆ ನಂತರ ಬಂದ ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ಅವರು ಶ್ರೇಯಸ್ ಅಯ್ಯರ್ ಜೊತೆಗೂಡಿ 91 ರನ್ಗಳ ಜೊತೆಯಾಟವನ್ನು ಆಡಿದರು. ವಿರಾಟ್ ಕೊಹ್ಲಿ 84 ರನ್ ಗಳಿಸಿದರು, ಶ್ರೇಯಸ್ ಅಯ್ಯರ್ 45 ರನ್ ಮತ್ತು ಅಕ್ಷರ್ ಪಟೇಲ್ 27 ರನ್ ಗಳಿಸಿದರು. ನಂತರ ಫಿನಿಶಿಂಗ್ಗಾಗಿ ಹಾರ್ದಿಕ್ ಪಾಂಡ್ಯ ಅವರ ಇನ್ನಿಂಗ್ಸ್ ಆಸ್ಟ್ರೇಲಿಯಾ ತಂಡವನ್ನು ಬೆಚ್ಚಿಬೀಳಿಸಿತು ಮತ್ತು ಕ್ಲಾಸಿ ರಾಹುಲ್ 42 ರನ್ ಗಳಿಸಿದರು. ನಂಬರ್ 5, ರಾಹುಲ್ 6 ಹೊಡೆದು ಭಾರತಕ್ಕೆ ಜಯ ತಂದುಕೊಟ್ಟರು. ಇದರಿಂದ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಸೇಡು ತೀರಿಸಿಕೊಂಡು ಅವರನ್ನು ಟೂರ್ನಮೆಂಟ್ನಿಂದ ಹೊರಹಾಕಿತು ಮತ್ತು ಫೈನಲ್ಗೆ ಪ್ರವೇಶಿಸಿತು. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತವನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ಯಾರು ವಹಿಸಿದರು? ಕಮೆಂಟ್ ಮೂಲಕ ತಿಳಿಸಿ.